ಟೈಪ್ ಆಫ್ ಲೆನ್ಸಸಲ್ಲಿ ನಾವು ಯಾವುದನ್ನು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಬಲ್ ಕಾನ್ವೆಕ್ಸ್ ಲೆನ್ಸ್, ಇಲ್ಲ ಅಂತ ಹೇಳಿದ್ರೆ ಕಾನ್ವೆಕ್ಸ್ ಲೆನ್ಸ್, ಇಲ್ಲ ಅಂತ ಹೇಳಿದ್ರೆ ಕಾನ್ವರ್ಜಿಂಗ್ ಲೆನ್ಸ್. ಮತ್ತೊಂದು ಡಬಲ್ ಕಾನ್ಕೇವ್ ಲೆನ್ಸ್, ಇಲ್ಲ ಅಂತ ಹೇಳಿದ್ರೆ ಕಾನ್ಕೇವ್ ಲೆನ್ಸ್, ಇಲ್ಲ ಅಂತ ಹೇಳಿದ್ರೆ ಡೈವರ್ಜಿಂಗ್ ಲೆನ್ಸ್. ಸೊ ಇವೆರಡು ವೇರಿಯೇಷನ್ ನೋಡ್ತಾ ಇದ್ದೀವಿ. ಸೊ ಕಾನ್ವೆಕ್ಸ್ ಲೆನ್ಸ್ ಈ ರೀತಿಯಲ್ಲಿ ಕಾಣುತ್ತೆ, ಕಾನ್ಕೇವ್ ಲೆನ್ಸ್ ಈ ರೀತಿಯಲ್ಲಿ ಕಾಣುತ್ತೆ. ಕಾನ್ವೆಕ್ಸ್ ಲೆನ್ಸ್ ಇಸ್ ಥಿಕ್ಕರ್ ಇನ್ ದ ಮಿಡಲ್, ಕಾನ್ಕೇವ್ ಲೆನ್ಸ್ ಇಟ್ ಇಸ್ ಥಿಕ್ಕರ್ ಎಟ್ ದ ಎಡ್ಜ್. ಸರಿನಾ? ಸೊ ನಿಮ್ಮ ಕಾನ್ವೆಕ್ಸ್ ಲೆನ್ಸು ಈ ರೀತಿಯಲ್ಲಿ ಕಾಣುತ್ತೆ ನೋಡಿ ಇದು. ಅದೇ ನಿಮ್ಮ ಕಾನ್ಕೇವ್ ಲೆನ್ಸು ಈ ರೀತಿಯಲ್ಲಿ ಕಾಣ್ಬೋದು. ಆಯಿತಾ? ಪ್ರಾಕ್ಟಿಕಲಾಗಿ ಈ ಥರ ಕಟ್ ಮಾಡಲ್ಲ, ಇದು ಕೂಡ ಕಟ್ ಮಾಡ್ತಾರೆ, ಬಟ್ ಅದನ್ನು ನಾನು ಮಾಡೋದಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಮಾಡ್ಬೋದಾಯಿತು, ಮಾಡಲಿಲ್ಲ ನಾನು. ಅದನ್ನು ಮಾಡ್ಬೋದಾಯಿತು. ಇದ್ರ ಬದಲಾಗಿ ಸಿಲಿಂಡರ್ ಹಾಕಿದರೆ ಆಗೋಗಿರೋದು ಕೆಲಸ. ಇವಾಗ ಆಗೋಗಿದೆ ಇದು ನಿಮ್ಮ ಕಾನ್ಕೇವ್ ಲೆನ್ಸ್. ಆಯಿತಾ? ಅಕಸ್ಮಾತ್ ನಿಮ್ಮ ಕೈಗೆ ಕಾನ್ಕೇವ್ ಇಲ್ಲ ಕಾನ್ವೆಕ್ಸ್ ಲೆನ್ಸ್ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಹೇಗೆ ಯಾವುದು ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ಬೋದು ಅಂತ ಹೇಳಿ ಒಂದು ಪುಟ್ಟು ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ದೀನಿ. ಏನಿಲ್ಲ, ಒಂದು ಬಾಲ್ ಬೇರಿಂಗ್ ತಗೊಳ್ಳಿ, ಬಿಡಿ. ಸೊ ನೋಡಿಲಿ, ನೀವು ವ್ಯತ್ಯಾಸ ಹೇಳ್ಬೇಕಿಲ್ಲಿ ನೀವೇನೆ. ಯಾವುದು ಕಾನ್ವೆಕ್ಸ್ ಯಾವುದು ಕಾನ್ಕೇವೋ ನೋಡ್ಬೋದಲ್ಲ, ಆರಾಮಾಗಿ ಹೇಳ್ಬೋದು. ಥಿಕ್ಕರ್ ಇನ್ ದ ಮಿಡಲ್, ಬಾಲ್ ಬೇರಿಂಗ್ ಎಲ್ಲನ ಇಲ್ಲಿ ಬಿಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಓಡೋಗುತ್ತೆ. ಯಾಕಂತ ಹೇಳಿದ್ರೆ ದ ಲೋವರ್ ಪೊಟೆನ್ಷಿಯಲ್ ಇಸ್ ಔಟ್ಸೈಡ್ ದ ಲೆನ್ಸ್. ಇಲ್ಲೆಲ್ಲ ಬಿಡ್ತು ಅಂತ ಹೇಳಿದ್ರೆ ಎಲ್ಲೋಗುತ್ತೆ, ಮಧ್ಯದಲ್ಲೇ ಹೋಗುತ್ತೆ. ಬಿಕಾಸ್ ದ ಲೋಯೆಸ್ಟ್ ಪೊಟೆನ್ಷಿಯಲ್ ಇಸ್ ಇನ್ ದ ಮಿಡಲ್ ಆಫ್ ದ ಲೆನ್ಸ್. ಈ ವ್ಯತ್ಯಾಸ ನೋಡಿ ಹೇಳ್ಬೋದು. ಸ್ವಲ್ಪ ಕಾನ್ಕೇವ್ ಲೆನ್ಸು ಕಾನ್ವೆಕ್ಸ್ ಲೆನ್ಸು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಯಾವ್ದು ಕಲಿತಾ ಇದ್ದೀವಿ ಆ ಲೆನ್ಸು ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತಾ ಇದ್ದೀವಿ. ಸಿಂಗಲ್ ಕಾನ್ವೆಕ್ಸ್ಗೂ ಡಬಲ್ ಕಾನ್ವೆಕ್ಸು ವ್ಯತ್ಯಾಸ ಏನು? ಇದು ನಿಮ್ಮ ಕಾನ್ವೆಕ್ಸ್ ಲೆನ್ಸ್ ಅಲ್ವಾ, ಇದು ಡಬಲ್ಲು. ಸಿಂಗಲ್ ಅಂತ ಹೇಳಿದರೆ ಒಂದೇ ಇರೋದು, ಮತ್ತೊಂದು ಕಡೆ ಪ್ಲೇನ್ ಆಗಿರೋದು. ಆಯಿತಾ? ಪ್ಲೇನ್ ಮಿರರ್ ಥರ. ಇದು ನಿಮ್ಮ ಕಾನ್ವೆಕ್ಸ್ ಲೆನ್ಸ್ ಆಗೋದು. ಇದು ಸಿಂಗಲ್ ಎಕ್ಸಾಂಪಲ್. ಡಬಲ್ ಅಂತ ಹೇಳಿದ ತಕ್ಷಣ ಈ ಥರ ಎರಡು ಇರುತ್ತೆ. ಸರಿನಾ? ಸೊ ಅದು ನಿಮ್ಮ ವ್ಯತ್ಯಾಸ ಡಬಲ್ಗೂ ಸಿಂಗಲ್ಗೂ. ಮತ್ತೊಂದು ಹೆಸರು ಕಾನ್ವೆಕ್ಸ್ ಲೆನ್ಸ್ಗೆ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಹೇಳಿ. ಏನಕ್ಕೆ ಹೆಸರು ಬಂತು ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ನನ್ನ ಹತ್ರ 3 ಎಕ್ಸ್ಪೆರಿಮೆಂಟ್ ಇದೆ. ಸೊ ಮೊದಲನೇ ಎಕ್ಸ್ಪೆರಿಮೆಂಟ್ ನೋಡಿ. ಸೊ ಇಲ್ಲಿ ನನ್ನ ಹತ್ರ ಪ್ಲೇನ್ ಬೀಮ್ ಆಫ್ ಲೈಟ್ ಬರುತ್ತಲ್ಲ, ಆ ಲೇಸರ್ ಉಪಯೋಗಿಸ್ತೇನೆ. ಅಬ್ಸರ್ವ್ ಮಾಡಿ. ನೋಡಿ ಅಬ್ಸರ್ವ್ ಮಾಡಬೇಕು. ಸೊ ಬೀಮ್ ಆಫ್ ಲೈಟು ಪ್ಲೇನ್ ಆಗಿರೋಂಥದ್ದು ಆ ಲೆನ್ಸ್ ಥ್ರೂ ಹೋಗಿ ಒಂದು ಕಡೆ ಮೀಟ್ ಆಗ್ತಾಯಿದೆ. ಆ್ಯಂಡ್ ದಟ್ಸ್ ವೈ ದ ನೇಮ್ ಕಾನ್ವರ್ಜಿಂಗ್ ಲೆನ್ಸ್. ಮತ್ತೊಂದು ರೀತಿಯಲ್ಲಿ ನೋಡ್ತೀನಿ. ಇದನ್ನು ನೋಡಿ ಏನು ಕಾನ್ವರ್ಜಿಂಗ್ ಅಂತ ಹೇಳಿ ಆ ಹೆಸರು ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಅ ಬೀಮ್ ಆಫ್ ಲೈಟ್ ಅಲ್ವಾ, ಸರಿ, ಅ ರೇ ಆಫ್ ಲೈಟ್ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ.
ಸೊ ಏನು ನೋಡಿದ್ರೆ ಒಂದು ಪಾಯಿಂಟ್ ಅದು ಆ ಬೀಮ್ ಆಫ್ ಲೈಟು ಅವೆಲ್ಲನೂ ಸರಿನಾ ಒಂದು ಪಾಯಿಂಟಿಗೆ ಹೋಗಂಗೆ ಕಾಣ್ತಾ ಇದೆ ಅಲ್ವಾ, ಒಂದು ಕಡೆ ಅದು ಸೇರಂಗೆ ಕಾಣ್ತಾ ಇದೆ ಅಲ್ವಾ. ಸೊ ಇದು ಪ್ರಾಕ್ಟಿಕಲಾಗಿ ಇನ್ನೂ ಚೆನ್ನಾಗಿ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಉಪಯೋಗಿಸಿ ನೋಡ್ಬೋದು. ಸೊ ಮತ್ತೊಂದು ಎಕ್ಸ್ಪೆರಿಮೆಂಟು ನೋಡಿ. ಸೊ ಸೂರ್ಯನ ಬೆಳಕಿದೆ, ನನ್ನ ಕೈಯಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇದೆ ನೋಡಿ. ಏನು ಮಾಡ್ತಾ ಇದ್ದೀನಿ, ಸೊ ಏನಾಯ್ತು ಇಲ್ಲಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅಲ್ವಾ. ಸೂರ್ಯನಿಂದ ನಮಗೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಬರುತ್ತೆ, ಬಂದು ಅವೆಲ್ಲನೂ ಒಂದು ಪಾಯಿಂಟಲ್ಲಿ ಕಾನ್ವರ್ಜ್ ಆಗ್ತಾಯಿದೆ. ಒಂದು ಪಾಯಿಂಟಲ್ಲಿ ಅವೆಲ್ಲ ಕಾನ್ವರ್ಜ್ ಆಗ್ತಾಯಿದೆ ಅಲ್ವಾ. ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಎಸ್ ಕಾನ್ವರ್ಜಿಂಗ್ ಲೆನ್ಸ್. ಸರಿನಾ. ನೆಕ್ಸ್ಟು ಕಾನ್ಕೇವ್ ಲೆನ್ಸ್. Why is it called as doubled concave lens? Is it different than a single concave lens? ನಿಮ್ಮ ಉತ್ತರ ಆಲ್ರೆಡಿ ಗೊತ್ತಿದೆ. ಇದು ನಿಮ್ಮ ಡಬಲ್ ಕಾನ್ಕೇವ್ ಲೆನ್ಸ್ ಅಲ್ವಾ. ನೋಡಿ, ಇದು ನಿಮ್ಮ ಡಬಲ್ ಕಾನ್ಕೇವ್ ಲೆನ್ಸ್. 2 ಕೇವ್ಡ್ ಇನ್ ಭಾಗ ಇದೆ ಇದಕ್ಕೆ. ಇದನ್ನು ನಾನು ಅರ್ಧ ಮಾಡ್ತು ಅಂತ ಹೇಳಿದ್ರೆ ಸಿಂಗಲ್ ಕಾನ್ಕೇವ್ ಲೆನ್ಸ್ ಆಗುತ್ತೆ ಅಷ್ಟೇ. ಸರಿನಾ, ಇದೇ ನಿಮ್ಮ ವ್ಯತ್ಯಾಸ. ಸೊ ಕಾನ್ಕೇವ್ ಲೆನ್ಸ್ ಇಸ್ ಕಾಲ್ಡ್ ಎಸ್ ಡೈವರ್ಜಿಂಗ್ ಲೆನ್ಸ್. ಏನಕ್ಕೆ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಮತ್ತು 3 ವಿಡಿಯೋ ಇದೆ, ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಸೊ ಮೊದಲೇ ವಿಡಿಯೋ ನೋಡಿ. ಸೊ ಪ್ಯಾರಲಲ್ ಬೀಮ್ ಆಫ್ ಲೈಟ್ ನಿಮ್ಮ ಲೆನ್ಸ್ ಮೇಲೆ ಬಿಡ್ತಾ ಏನಾಗ್ತಾಯಿದೆ ಅಬ್ಸರ್ವ್ ಮಾಡಿ. ನೋಡಿದ್ರಾ. ಸೊ ಏನಾಯಿತು, ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ. ಸೊ ಸಿಂಗಲ್ ರೇ ಉಪಯೋಗಿಸ್ಕೊಂಡು ಇದೇ ಲೆನ್ಸನ್ನು ಉಪಯೋಗಿಸ್ಕೊಂಡು ಸಿಂಗಲ್ ರೇ ಉಪಯೋಗಿಸ್ಕೊಂಡು ಏನಾಗುತ್ತೆ ನೋಡೋಣ. ಅಬ್ಸರ್ವ್ ಮಾಡಿ ಏನಾಗ್ತಿದೆ ಲೈಟಿಗೆ. ನೋಡಿದ್ರಲ್ಲ ಏನಾಯಿತು, ದ ಲೇಸರ್ ಗಾಟ್ ಬೆಂಟ್ ಅವೇ. ಸೊ ಅವೆಲ್ಲ ಲೇಸರ್ ಕಾನ್ಸಂಟ್ರೇಟ್ ಮಾಡಿ ನೀವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ನೋಡ್ಬೋದು, ಎಲ್ಲ ಲೈಟ್ ಸ್ಪ್ರೆಡ್ ಔಟ್ ಆಗ್ತಾಯಿದೆ ಅಲ್ವಾ. ಸೊ ಕೊನೆಯದಾಗಿ ಸೂರ್ಯನ ಕಿರಣ ಉಪಯೋಗಿಸಿ ನೋಡೋಣ. ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ ಬೆಳಕು ಕಮ್ಮಿ ಇದೆ ಅಲ್ವಾ, ಅದ್ರ ಸುತ್ತಲೂ ಬೆಳಕು ಹೆಚ್ಚಿದೆ. ಏನಕ್ಕೆ ಈ ಥರ ಆಗುತ್ತೆ? ಬಿಕಾಸ್ ದ ಲೈಟ್ ಈಸ್ ಡೈವರ್ಜಿಂಗ್. ಸೊ ಬೇಸಿಕಲಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಬಿತ್ತು ಅಂತ ಹೇಳಿದ್ರೆ ಇಟ್ ಅಪಿಯರ್ಸ್ ಟು ಕಮ್ ಫ್ರಮ್ ಅ ಸಿಂಗಲ್ ಪಾಯಿಂಟ್ ಅಲ್ವಾ. ಈ ಮಿರರು ಮತ್ತು ಇದು ತುಂಬ ಬಿಹೇವಿಯರು ಸಿಮಿಲರ್ ಆಗಿದೆ, ಹಾಗಾಗಿ ನಿಮ್ಗೆ ಎಷ್ಟು ಮಿರರ್ ಅರ್ಥ ಆಗಿದೆಯೋ ಅದೆಲ್ಲ ಉಪಯೋಗ ಬರುತ್ತೆ ಇಲ್ಲಿ. ಸೊ ಇಟ್ ವಿಲ್ ಅಪಿಯರ್ ಟು ಕಮ್ ಫ್ರಮ್ ಅ ಸಿಂಗಲ್ ಪಾಯಿಂಟ್ ಈ ರೀತಿಯಲ್ಲಿ. ಸೊ ಲೈಟ್ ಹೀಗೆ ಹೋಗಿ ಹೀಗೆ ಹೋಗುತ್ತೆ, ಇಲ್ಲಿ ಲೈಟ್ ಹೀಗೆ ಹೋಗಿ ಹೀಗೆ ಹೋಗುತ್ತೆ, ಇಟ್ಸ್ ಸ್ಪ್ರೆಡಿಂಗ್ ಔಟ್ ಅಲ್ವಾ. ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಎಸ್ ಡೈವರ್ಜಿಂಗ್ ಲೆನ್ಸ್. ಸರಿನಾ.
ಸೊ ಮಿರರ್ ಕಲ್ತಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಇದನ್ನೆಲ್ಲ ನೀವು ತಿರ್ಗಾ ನಾನು ಸ್ವಲ್ಪ ಬೇಗ ಮಾಡ್ತೀನಿ. ಕಂಪೇರ್ ಟು ಮಿರರ್ ಇದನ್ನು ನಾನು ಸ್ಪೀಡ್ ಸ್ವಲ್ಪ ಹೆಚ್ಚು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಅದು ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಈ ರೆಪಿಟೇಷನ್ ಮಾಡಿ ಉಪಯೋಗ ಬರೋಲ್ಲ ಅಲ್ವಾ. ಸೊ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಇದು ಬಂತು ಅಂತ ಹೇಳಿದ್ರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ತುಂಬ ಫಾಸ್ಟಾಗೂ ಮಾಡಲ್ಲ, ಆದರೆ ಕಂಪೇರ್ ಟು ಮಿರರ್ ಇಲ್ಲಿ ನಾನು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ತೀನಿ ಹೇಳ್ಕೊಡೋದು, ಸರಿನಾ. ಸೊ ಪಾಸ್ ಮಾಡಿಕೊಂಡು ನಿಮ್ಮ ರನ್ನಿಂಗ್ ನೋಟ್ಸ್ ಬರ್ಕೊಂಬಿಡಿ.